ಮೇಡಮ್ ಈಗಿನ ಕಾಲದಲ್ಲಿ ಎಲ್ಲ ಎಲ್ಲ ಕೂಡ ಈಗ ಮೊಬೈಲಲ್ಲೇ ಸಿಗ್ತದೆ. ಆದರೂ ಒಂದು ವ್ಯವಸ್ಥಿತವಾಗಿ ಈ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಎಂಬುದು ಈಗ ಎಷ್ಟು ಪರಿಣಾಮಕಾರಿಯಾಗಿದೆ ಅಥವಾ ಅದರಲ್ಲಿ ಏನಾದರೂ ಇಂಪ್ರೂವ್‌ಮೆಂಟ್ ಬರಬೇಕು ಅಂತ ನೀವು ಬಯಸ್ತೀರಿ? ಇಲ್ಲ, ಬೇಕು. ಶಿಕ್ಷಣದೊಂದು ಅಂಗ. ನಾನ್ ಹೌದು. ಹೇಳುದು ಸೆಕ್ಸ್ ಸಹ ಲೈಫಲ್ಲಿ ಮನುಷ್ಯನದೊಂದು ಪಾರ್ಟ್. ಹೌದು. ಅದನ್ನ ನಾವು ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋದು ನಿರ್ಬಂಧ ತಪ್ಪದು. ಮಾಡುದು ಹೌದು. ನಾನ್ ಹೇಳುದು ಈಗ ಮೊದಲಿನ ಮಕ್ಕಳಿಗೂ ನಮ್ಮ ಜನರೇಷನ್‌ನಿಗೂ ಈಗಿನ ಮಕ್ಕಳಿಗೂ ತುಂಬಾ ಉಂಟು, ವ್ಯತ್ಯಾಸ. ವ್ಯತ್ಯಾಸ ಉಂಟು. ವ್ಯತ್ಯಾಸ. ಹೌದು. ಯಾಕೆಂದ್ರೆ ಮೊದ್ಲು ಹ್ಮ್. ಒಬ್ಳು ಮುಟ್ಟಾಗುದಾದ್ರೆ ಹ್ಮ್. ಅವಳೊಂದು ಎಸ್-ಎಲ್-ಸಿ, 8th, 9th ಎಂತ ಹೌದು. ಇದ್ರು ಸಹ ಕರೆಕ್ಟ್. ಹೈಸ್ಕೂಲ್ ಲೆವೆಲಲ್ಲಿ. ಕರೆಕ್ಟ್, ಕರೆಕ್ಟ್. ಈಗದು ಮಕ್ಕಳು ಪ್ರೈಮರಿಯಲ್ಲೇ. ಪ್ರೈಮರಿಯಲ್ಲೇ ಮುಟ್ಟಾಗ್ತಾರೆ. ಹ್ಮ್. ಆ ಮಕ್ಕಳಿಗೆ ಪಾಪ ಹ್ಮ್. ಆಟ ಆಡುವ ಟೈಮಲ್ಲಿ ಕರೆಕ್ಟ್. ಇದಾಗುವಾಗ ಹೌದು. ಅವರಿಗೆ ಏನು ಅಂತ ಗೊತ್ತಿರುವುದಿಲ್ಲ, ಗೊತ್ತಿರುವುದಿಲ್ಲ. ಏನು ಮಾಡಬೇಕು ಅಂತ. ಹೌದು, ಹೌದು. ಆಗ ಆ ಮಕ್ಕಳ ಪರಿಸ್ಥಿತಿ ಹ್ಮ್. ಪೇರೆಂಟಿಗೆ ಮೊದಲು ಅರ್ಥ ಆಗ್ಬೇಕು. ಹೌದು. ಪ್ರೈಮರಿ ಮಕ್ಕಳಿಗೆ ಏನು ಹೇಳ್ಬಾರ್ದು, ನಮ್ಮ ಮಕ್ಕಳು ಚಿಕ್ಕದು ಇಲ್ಲ. ಹ್ಮ್. ಕೂತ ಆ ಮಕ್ಕಳಿಗೆ ನಾನು ಆಗದಿಂದ ಪೇರೆಂಟಿಂಗ್ ಹೌದು, ಪೇರೆಂಟ್ಸ್ ಹೌದು. ಹೇಳುದು ಕರೆಕ್ಟ್, ಕರೆಕ್ಟ್. ಅವರು ಸಹ ವಿದ್ಯಾವಂತರು. ಹ್ಮ್. ತಮ್ಮ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗ್ತಾ ಬರುವಾಗ ಹೌದು, ಹೌದು. ಮುಂದಿನ ದಿನಗಳಲ್ಲಿ ಹೀಗೆ ಆಗ್ತಾ ಉಂಟು, ಹೌದಲ್ಲ. ಹೀಗೆ ಮಾಡಿದ್ರೆ ಇದು ಹೌದು. ಸರಿ, ಇದು ತಪ್ಪು. ಹ್ಮ್. ಅದ್ರಲ್ಲಿ ಅವರಿಗೆ ನಾವು ಮುಚ್ಚುಮರೆ ಮಾಡಬಾರದು. ಯಾಕೆಂದ್ರೆ ಒಂದು ತಾಯಿಯಾದವಳು ಹ್ಮ್. ತನ್ನ ಹೆಣ್ಮಗುವಿಗೆ ಹೇಳ್ಬೇಕು ಹೌದು. ತನ್ನ ಫಿಸಿಕ್ ಬದಲಾವಣೆ ಹೌದು, ಆಗುವಾಗ. ಹೌದು, ಹೌದು. ಯಾಕೆ ನಾವು ಹೇಳ್ತೇವೆ ಕೆಲವು ಮಕ್ಕಳು ಏನಪ್ಪ ಇವರಿಗೆ ಸರಿ ಇಲ್ವಾ, ಒಂದು ಹ್ಮ್, ಹ್ಮ್, ಹ್ಮ್. ಹುಡುಗರನ್ನ ನೋಡುವಾಗ ಏನಾ ಮಾಡ್ತಾರೆ. ಇಲ್ಲ, ಹ್ಮ್. ನಮ್ ಜೀವದಲ್ಲಿ ಹಾರ್ಮೋನ್ ಬದಲಾಗ್ತಾ ಹೌದು, ಇರ್ತದೆ. ಹೌದು, ಹೌದು. ಒಬ್ರ ಹಾರ್ಮೋನ್ ಕಂಟ್ರೋಲಿಂಗ್ ಇರ್ಬೋದು, ಒಬ್ರಿಗೆ ಇಲ್ಲದೆ ಇರ್ಬೋದು. ಇಲ್ಲದೆ ಆಗ ಇರ್ಬೋದು. ಹೇಳಿಕೊಡುದು ಅದ್ರ ಬಗ್ಗೆ ನಮ್ ಕರ್ತವ್ಯ. ನೀವು ಹೀಗೆ ಮಾಡಿದ್ರೆ ಹೀಗೆ ಆಗ್ತದ ಅಂತ. ಒಂದು ತಾಯಿ ಒಂದು ಹೆಣ್ಣಿಗೆ ಮಗಳಿಗೆ ಹೇಳ್ಬೇಕು, ಅಪ್ಪನಾದವ ಮಗನಿಗೂ ಹೇಳ್ಬೇಕು. ಕರೆಕ್ಟ್, ಯಾವುದೇ ಕರೆಕ್ಟ್. ಅಪ್ಪ ಮಗನ ಹೌದು, ಹೌದು. ಬಾಡಿಯಲ್ಲಿ ವೇರಿಯೇಷನ್ ಆಗುವಾಗ ಅಪ್ಪನು ಕೂತು ಮಾತಾಡುದಿಲ್ಲ. ಹುಡುಗರು ಅಂದ್ರೆ ಒಂದು ತಾತ್ಸಾರ, ಹೌದು. ಹುಡುಗರು ಹೇಗೆ ಏನ್ ನಡೀತದ ಬೇಕಾದ್ರೂ ಅಂತ. ಮಾಡ್ತಾರೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡಗಿಸಿ ನೋಡುದಕ್ಕಿಂತ ಕರೆಕ್ಟ್, ಹೌದು. ಎಲ್ಲರ ಲೈಫಲ್ಲಿ ಸೈಕ್ಲಿಂಗ್ ಸೆಕ್ಸ್ ಆಗಿ ಎಲ್ರಿಗೂ ಮಕ್ಕಳು ಹುಟ್ಟುದು ಅದನ್ನೇನು ವಿಷಯ ಅಲ್ಲ. ಹೌದು, ಹೌದು. ನಾನ್ ಹೇಳುದು ಮೊದಲು ಶಾಲೆಗಳಿಗೆ ಹೆಣ್ಮಕ್ಕಳಿಗೆ ಹ್ಮ್. ಒಂದು ಮೆನ್ಸ್ಟ್ರೇಷನ್ ಆದ್ರೆ ಪ್ಯಾಡ್ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ಹೌದು. ಬಟ್ಟೆ ಪರಿಸ್ಥಿತಿ ಇತ್ತು ಆಗ. ಹೌದು, ಒಂದು ಈಗ ಕಾಲದಲ್ಲಿ ಹೌದು. ಈಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಹ್ಮ್. ಎಲ್ಲ ಹೇಳುವಾಗ ಅದ್ರ ಬಗ್ಗೆ ನೀವೆಷ್ಟು ಅವೇರ್ನೆಸ್ ಮಾಡ್ತಿದ್ದೀರಿ, ಕರೆಕ್ಟ್, ಏನು ಕರೆಕ್ಟ್. ಮಾಡಬೇಕು, ಎಂತ ಮಾಡಬೇಕು ಅಂತ. ಹ್ಮ್. ಇದು ನೋವಲ್ಲಿ ಹೇಳುದು. ಹೌದು. ನಮ್ಮ ಹೆಂಗಸರಲ್ಲಿ ಸಹ ಹ್ಮ್. ಆ ಓಪನ್ ಆಗಿ ಹೇಳ್ತಾ ಇದ್ದೆ, ನೀವು ಹೇಳಿದಕ್ಕೆ ಓಪನ್ ಆಗಿ. ಹ್ಮ್. ಆ ಪ್ಯಾಡ್ಗಳನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಅದನ್ನು ಇದು ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ. ಎಲ್ಲವನ್ನೂ ನೀವು ಹೌದು. ಕೊಂಡೋಗಿ ಡ್ರೈನೇಜ್ ಬ್ಲಾಕ್ ಹೌದು, ಮಾಡುವಾಗೆ ಹೌದು. ಬಿಸಾಡ್ತೀರಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಇದು ತಪ್ಪು. ಇದೆಲ್ಲ ಅವೇರ್ನೆಸ್ಗಳು ಬರಬೇಕು. ಸೆಕ್ಷುವಲಿಸ ಹ್ಮ್. ಏನಾಗ್ತದೆ, ಇದರಿಂದ ಪರಿಣಾಮ ಏನು, ನಾವು ಹೇಗೆ ಇರಬೇಕು, ಎಂತ ಇರಬೇಕು, ಅದನ್ನು ಖಂಡಿತ ಸ್ಕೂಲ್ಗಳಲ್ಲಿ ಸಹ ಒಂದು ಹೌದು, ಕ್ಲಾಸ್. ನಾವೀಗ ಪಾರ್ಟ್ ಬಾಡಿ ತೋರಿಸ್ತೇವೆ, ಮಾನವನ ಅಂಗ ಅಂತ ಎಲ್ಲ ಹೌದು, ಹೌದು, ತೋರಿಸ್ತೇವೆ. ಹೌದು, ಹೌದು. ಹ್ಮ್. ಇದನ್ನ ಎಕ್ಸ್ಪ್ಲೇನ್ ಮಾಡಿ, ಅದರಲ್ಲಿ ಏನಿಲ್ಲ. ಕರೆಕ್ಟ್, ಕರೆಕ್ಟ್. ಹೌದು. ಅದನ್ನ ಹೇಳಿದ ಕೂಡಲೇ ಏನು ಮುಜುಗರ ಇಲ್ಲ. ಹೌದು. ನೀವು ಕಲಿಸುವ ರೀತಿಯಲ್ಲಿ ಇರುವುದು, ಹೌದು, ಹೌದು, ಹೌದು. ನೀವು ದೃಷ್ಟಿಯಲ್ಲಿ ಇರುವುದು ಉದ್ದೇಶ ನಿಮ್ದು. ಹೌದು. ನಾನು ಹೇಳಿದಾಗೆ ಎಲ್ಲವನ್ನು ನೀವು ಅದೇ ರೀತಿಯಲ್ಲಿ ನಾವು ಹೇಳಿಕೊಟ್ಟ ಕೂಡಲೇ ಮಕ್ಕಳು ರಿಸರ್ಚ್ ಮಾಡ್ಲಿಕ್ಕೆ ಹೋಗುವರಂತ ಇಲ್ಲ. ಹ್ಮ್. ನೋಡೋ ಮಕ್ಕಳಿಗೆ ಈಗ ಮೊಬೈಲ್ ಅಲ್ಲಿ ಸಿಗ್ತದೆ. ಕದ್ದು ಹೌದು. ಮುಚ್ಚಿ ಹೇಳುದಕ್ಕೆ ನಿಮ್ಗೆ ಸೈಂಟಿಫಿಕಲಿ ನೀವು ಮಾತಾಡಿ. ಅಂದ್ರೆ ಸೈನ್ಸ್ ಕ್ಲಾಸ್ ಉಂಟಲ್ಲ, ಸೈನ್ಸ್ ಕ್ಲಾಸ್ ಅಲ್ಲಿ ಹೇಳಿ ಅದರ ಹ್ಮ್. ಪರಿಣಾಮ, ನಾವ್ ಯಾಕೆ ಹೀಗೆ ಮಾಡಬಾರ್ದು, ಯಾಕೆ ಇದು ತಪ್ಪೋ ಸರಿ ಮಕ್ಕಳಿಗೆ ಹೇಳಿ. ಅದನ್ನು ನಾವು ಸೆಕ್ಸ್ ಹೇಳಿದ ಕೂಡಲೇ ಹ್ಮ್. ಅದನ್ನೊಂದು ಭಾರಿ ಒಂದು ವಿಷಯ. ವಿಚಿತ್ರ ಮಾತಾಡದ ಸ್ಥಿತಿಯಲ್ಲಿ ವಿಷಯ ರೇಪ್ ಮಾಡಿದ ನಂತರ ನೀವು ಮಾತಾಡ್ತೀರಿ. ಹೌದು, ಹೌದು. ಅದಕ್ಕಿಂತ ಮೊದಲು ಆಗದಾಗೆ ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಅದರ ಬಗ್ಗೆ ನಾಲೆಜ್ ಕೊಡ್ಲೇಬೇಕು ಅಂತ ಹ್ಮ್. ನನ್ನ ಇದು. ಕೆಲವರಿಗೆ ಇರ್ಬಹುದು ಶಾಲೆಯಲ್ಲಿ ಇದು ತಂದ್ರ ಅಂತ. ಮಕ್ಕಳು ಕೋಣೆಯಲ್ಲಿ ಕೂತು ಏನಾ ಮಾಡಿ ಅದನ್ನೊಂದು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿ ಯಾವ್ದಾ ಹೆಣ್ಣು ಮಗಳು ಬಲಿಪಶು ಆಗುದಕ್ಕಿಂತ ಹ್ಮ್. ಆ ಮಕ್ಕಳಿಗೆ ಗೈಡ್ ಮಾಡ್ಬೋದಲ್ಲ, ಹೌದು, ಮಾಡ್ಬೋದು. ಹೌದು, ಹೌದು. ಕೊನೆಯದಾಗಿ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಪುಟ್ಟ ಬಾಲಕಿಯರಿಂದ ಯುವತಿಯರ ತನಕ ಅವರಿಗೆ ಇಂತಹ ವಿಷಯಗಳಲ್ಲಿ ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು, ಕಂಟ್ರೋಲಿಂಗ್ ಅದರ ಬಗ್ಗೆ ಒಂದು ಮೆಸೇಜ್ ಕೊಡಿ. ಇಲ್ಲ, ಮಕ್ಕಳಿಗೆ ಎಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕಲಿಸ್ತಾರೆ ಈಗಿನ ಹ್ಮ್, ಹ್ಮ್, ಮಕ್ಕಳಿಗೆ. ಹ್ಮ್. ಅಲ್ಲ, ಗೊತ್ತಿಲ್ಲ ಅದು ಹೌದು, ಎಷ್ಟು ಆ ಮಕ್ಕಳಿಗೆ ಅರ್ಥ ಆಗ್ತದ ಹೌದು, ಗೊತ್ತಿಲ್ಲ. ಹೌದು, ಹೌದು. ಎಲ್ಲ ಕಡೆಯಲ್ಲಿ ಉಂಟು. ನಾನು ಪದೇ ಪದೇ ಇದು ಹೇಳುದು, ಇದನ್ನು ಇನ್ನೊಬ್ರು ಬಂದು ಹೇಳೋದಕ್ಕಿಂತ ನನ್ನ ಮನೆ ಮಗುವಿಗೆ ನಾನೇ ಹೌದು. ಹೇಳಿಕೊಟ್ರೆ ಇಷ್ಟು ಕಷ್ಟ ಆಗುದಿಲ್ಲಲ್ಲ. ಮೊದಲು ನಮ್ಗೆ ಹೇಳ್ತಿದ್ದದಲ್ಲ, ಹ್ಮ್. ಮನೆಯ ಮಂತ್ರಾಲಯ, ಜನನಿ ತಾನೇ ಮೊದಲ ಗುರು ಅಂತ. ಹೌದು, ತಾಯಿ, ಹೌದು. ಮನೆ ಮೊದಲ ಶಾಲೆ ಅಂತ. ನಿನ್ನ ಮಗುಗೆ ನೀನೇ ಹೇಳಿಕೊಟ್ರೆ ಹ್ಮ್. ಆ ಮಕ್ಕಳಿಗೆ ಅರ್ಥ ಆಗುವಂತದ ರೀತಿಯಲ್ಲಿ ಹೇಳಿಕೊಡಿ. Correct. ಎಲ್ಲವನ್ನೂ ದುಡುಕಿ ಎಲ್ಲವನ್ನೂ ಬೈತಾ ಅವನೊಂದು ಹೀಗೆ ಪಿಕ್ಚರ್ ನೋಡ್ತಾ. ನಾವು ಈಗ ಎಂತ ಮಾಡ್ತೇವೆ, ಒಂದು ಪಿಕ್ಚರ್ ನೋಡ್ತಾ ಇರ್ತೇವೆ, ಪೇರೆಂಟ್ ಒಟ್ಟಿಗೆ ಕೂತು ಏನಾದ್ರೂ ಸೀನ್ ಬರುವಾಗ ಮುಖ ಮುಖ ನೋಡ್ತೇವೆ. ಹೌದು. ಬೇಡ, ಹ್ಮ್. ಓಪನ್ ಆಗಿ ನೋಡಿ, ಅದರದ್ದು ಚರ್ಚೆಗಳು ಮಾಡಿ ಅಲ್ಲ ನೀವು. Correct. ಅದು ಮಾಡುದಿಲ್ಲ. ಅದನ್ನೇನೋ ಮುಜುಗರ ರೀತಿಯಲ್ಲಿ ಡಿಸ್ಕಷನ್ ಮಾಡಿ ಓಪನ್ ಆಗಿ. ಹ್ಮ್. ಅದನ್ನು ಮಾಡಿದ್ರೆ ಮಕ್ಕಳಿಗೂ ಮುಜುಗರ ಇರುವುದಿಲ್ಲ.
ಹ್ಮ್. ಇದನ್ನು ಯಾವ ಪೇರೆಂಟ್ಸ್ ಮಾಡುದಿಲ್ಲ. ನಾನು ಅದನ್ನೇ ಹೇಳುದು, ಮನೆಯಿಂದಲ ಮೊದಲು ಶುರು ಮಾಡಿ. ಈಗಿನ ಸರಿ. ಮಕ್ಕಳಿಂದ ಹ್ಮ್. ಪ್ರೈಮರಿಯಿಂದ ಅವರಿಗೆ ಕರೆಕ್ಟ್ ಸರಿ ತಪ್ಪನ್ನು ಹೇಳಿ, ಅದು ಪ್ರತಿಯೊಂದು ವಿಷಯದಲ್ಲಿ ಮುಚ್ಚಿಡುವಂತ ವಿಷಯ ಇಲ್ಲ. ಹೌದು. ನೀವು ಎಲ್ಲವನ್ನೂ ಶಾಲೆಗಳಿಗೆ ಡಿಪೆಂಡ್ ಆಗುದು. ಬೆಳಿಗ್ಗೆ ಹೌದು. ಬ್ಯಾಗ್ ಹಾಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಟಿಫಿನ್ ಕೊಟ್ಟು ನಿಮ್ದು ಕಳಿಸಿದು ಮುಗೀತು. ಮತ್ತೆ ಹೌದು, ಸಂಜೆ ಬಂದು ಟ್ಯೂಷನ್ ಕಳಿಸಿದು ಮುಗೀತು. ಕರೆಕ್ಟ್ ನಿಮ್ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತೀರಿ? ಯಾವ ಪೇರೆಂಟ್ಸ್ಗೆ ಸರಿ ಪ್ರಾಪರ್ ಪೇರೆಂಟ್ಸ್ ಗೈಡೆನ್ಸ್ ಕೊಡ್ಬೇಕು. ಎಷ್ಟು ಟೈಮ್ ಕೊಡ್ತೀರಿ, ಗೈಡೆನ್ಸ್ ಕೊಡ್ತೀರಿ, ಅದನ್ನು ಮಾಡಿ. ಅಲ್ಲ ಮನೆಯಿಂದ ಮಾಡಿದ್ರೆ ಎಲ್ಲ ಶುರು ಆಗ್ತದೆ. ಎಲ್ಲವನ್ನೂ ನಾವು ಹೌದು, ಬ್ಲೇಮ್ ಮಾಡುದಲ್ಲ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡೋದ್ರೆ ಹೌದು. ಹೆಣ್ಣು ಮಕ್ಕಳ ಹಿಂದೆ ಎಲ್ರಿಗೂ ಹೋಗ್ಲಿಕ್ಕೆ ಹೌದು. ಆಗುದಿಲ್ಲ. ಪ್ರತಿ ಪೇರೆಂಟ್ಸ್ಗೆ ಸಲ ಹೌದು ಪ್ರತಿದಿನ ವರ್ಷ ಅವರಿಗೆ ಮನಸ್ಸು ಧೈರ್ಯ ಹ್ಮ್. ಹೇಳ್ಕೊಳ್ಳುವಂಥದ್ದು. ಹ್ಮ್. ಈಗ ಮನೆಯಲ್ಲಿ ಒಂದು ಮಗು ಬಂದು ಹೇಳಿದ್ಲು, ಹುಡುಗಿ ನನ್ನನ್ನೊಬ್ಬ ಈಗ ಹಿಂದೆ ಬಂದ ಚುಡಾಯಿಸ್ದ, ಹೌದಾ? ಅವಳಿಗೆ ಬೈತಾರೆ, ಹೌದು. ಅವಳಿಗೆ ಬೈತಾರೆ, ನೀನು ಇನ್ನು ಹೋಗ್ಬೇಡ, ಈ ಕಡೆಯಿಂದ ಹೋಗು, ನಿಂದೆ ನಮಗೆ ತಪ್ಪ ಯಾಕೆ, ಅಂತ. ಹ್ಮ್. ನಮ್ಮ ಹೆಸರು ಹಾಳಾಗ್ತದೆ, ಹ್ಮ್. ನಮ್ದು ಮೀಡಿಯಾದಲ್ಲಿ ಬರ್ತದೆ, Correct. ನಾವು ಎಕ್ಸ್ಪೋಸ್ ಆಗುದು ಬೇಡ. Correct. ಹೌದು. ನೀವು ಮಾತಾಡಿದ್ರೆ ಇನ್ನೊಂದು ಮಕ್ಕಳಿಗೆ ಧೈರ್ಯ ಬರ್ತದಲ್ಲ. ಹೌದು. ಎಷ್ಟು ಪೇರೆಂಟ್ಸ್ ಇದು ಮಾಡ್ತಾರೆ, ಅಡಗಿಸ್ತಾರೆ ನಮ್ಮ ಮಕ್ಕಳನ್ನು. ಬೇಡಪ್ಪ ನಮ್ಗೆ ಇದೆಲ್ಲ, ನಾವು ಮುಂದೆ ಬರುದು ಬೇಡ. ನಮ್ಮ ಹೆಣ್ಣು ಮಕ್ಕಳಿಗೆ ಇದು ಮಾಡಬೇಡಿ, ಹೆಣ್ಣು ಗಂಡು ಅಂತ ಭೇದ ಮಾಡಬೇಡಿ. ಈಕ್ವಲ್ ರೈಟ್ಸ್ ಕೇಳುವವರು ನಾವೇ. ಹೌದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮುಂದೆ ಹೋಗ್ಬೇಕು, ರೈಟ್ಸ್ ಕೇಳುವವರೇ ನಾವೇ. ಹ್ಮ್. ಆದ್ರೆ ಇಂಥ ಸಂದರ್ಭದಲ್ಲಿ ಬರುವಾಗ ನಾವು ಅಬಲೆಯರಾಗಿ ಅವರನ್ನು ನಾವು ಮುಂದೆ ಬರುದು ಬೇಡ, ಇದು ಸರಿಯಲ್ಲ. ಪೇರೆಂಟ್ಸ್ ಏನೇ ತಪ್ಪಿದ್ರು ಮಕ್ಕಳ ಒಟ್ಟಿಗೆ ನಿಲ್ಲಿ, ಸಮಾಜದಲ್ಲಿ ಅವರನ್ನು ಮುಂದೆ ಬರುವಾಗೆ ಮಾತಾಡುವಾಗೆ ಮಾಡಿ. ನಮ್ಗೆ ಬೇಡ ಅಂತ ಮಾಡಬೇಡಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಬೇರೆಯವರು ಮಾತಾಡ್ಬೋದು, ನನ್ನ ಮನೆ ಮಗಳು ಮಾತಾಡಬಾರ್ದು, ಇದು ಆಗ್ಬಾರ್ದು. ನಿಮ್ಮ ಮನೆ ಮಗಳು ಮೊದಲು ಮಾತಾಡಿಸಿ ಅಂತ ಹೇಳೋದು. ನೋಡಿ, ಮಹಿಳೆಯರಿಗೆಲ್ಲ ರಿಸರ್ವೇಶನ್, ಹೌದು. ಹ್ಮ್. ಇದರಲ್ಲಿ 50 ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ರಿಸರ್ವೇಶನ್. ಹೌದು, ಹೌದು. ಈಗ ಮಹಿಳೆಯರಿಗೆ ಅಂತ ಕೆಲ ಸರ್ಕಾರದಿಂದ 2,000 ಕೊಡುದಂತೆ. ಹೌದು. ಕೆಲವು ಕಡೆಯಲ್ಲಿ ಬಸ್ ಉಚಿತ. ಬಸ್ ಈಗ ಕೆಲವು ಕಡೆಯಲ್ಲಿ ನೋಡು, ರೈಲು ಬೋಗಿಯಲ್ಲಿ ಒಂದು ಮಹಿಳಾ ರಿಸರ್ವೇಶನ್ ಬೋಗಿ, ಹೌದು, separate. ಬಸ್ ಕೆಲವು ಕಡೆಯಲ್ಲೆಲ್ಲ ಮಹಿಳೆಯರಿಗೆ ಬಸ್ ಕೊಟ್ಟಿದ್ದಾರೆ. ಹ್ಮ್. ಆದ್ರೆ ನನ್ಗೆ ಇಲ್ಲಿ ನಗು ಬರುದು, ದಕ್ಷಿಣ ಕನ್ನಡದಲ್ಲಿ ಒಂದು ಮಹಿಳಾ ಠಾಣೆ, ಅಲ್ವಾ? ಹ್ಮ್. ಮಹಿಳಾ ಠಾಣೆ. ಹ್ಮ್. ಹ್ಮ್. ಮಹಿಳಾ ಠಾಣೆಯಲ್ಲಿ ಮೊದಲು STD ಬೂತ್ನಾಗೆ 8 ಗಂಟೆಗೆ ಬಂದ್ ಆಗ್ತಿತ್ತು. ಈಗ Okay. ಮೊನ್ನೆ ನಾವು ಒಬ್ಬೆ ಹೊಡೆದು ಕಮಿಷನರಿಗೆ 24x7 ಮಾಡಿದ್ದಾರೆ. Okay. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದ್ರೆ ಹ್ಮ್. ಹ್ಮ್. ಸ್ವಲ್ಪ ಗೊಂದಲ ಆಯ್ತು. 24x7 ಗೆ ಓಪನ್ ಮಾಡ್ತಾ ಇದ್ದಾರೆ. ಆದ್ರೆ Okay. ಹ್ಮ್. ಮಹಿಳಾ ಠಾಣೆಯಲ್ಲಿ ಮಹಿಳೆಯರ ಪ್ರಾಬ್ಲಮ್ ಕೇಳಲಿಕ್ಕೆ ಇನ್ಸ್ಪೆಕ್ಟರ್ ಇರುವುದು ಗಂಡಸರು, ಹೌದು. SI ಇರುವುದು ಗಂಡಸರು, Correct. ಮಹಿಳೆಯರು ಇಲ್ಲ. ನಾನ್ ಹೌದು. ಕೇಳುದು, ಎಲ್ಲದಕ್ಕೂ ನೀವು ಮಹಿಳೆಯರಿಗೆ ಗೌಪ್ಯತೆಗೆ ಪ್ರತಿಯೊಂದು ರಿಸರ್ವೇಶನ್ ಹೌದು, ಕೊಡ್ತೀರಿ. ಹೌದು. ಬಸ್ ರಿಸರ್ವೇಶನ್, ಅದ್ರ ಸೀಟ್ಗಳಲ್ಲಿ ರಿಸರ್ವೇಶನ್, ಬಸ್ ಅಲ್ಲಿ 3 ಸೀಟ್ ಇದೆಲ್ಲ ಕೊಟ್ಟು Correct. ಮಹಿಳಾ ಠಾಣೆಗೆ ಒಂದು ಹೆಣ್ಣು ಹೌದು. ಹೋದ್ರೆ ಹೌದು. ಅವಳಿಗೆ ಏನಾದ್ರೂ ಪರ್ಸನಲ್ ಹೇಳ್ಕೊಳ್ಳಿಕ್ಕೆ. ಮಾತಾಡ್ಲಿಕ್ಕೆ ಇದ್ರೆ, Correct. Correct. ಈ ಗಂಡಸರ ಹತ್ರ, ನಾನ್ ಗಂಡಸರು ಹಾಳು ಅಂತಲ್ಲ, ಕೆಲವು ಅಲ್ಲ, ಕೆಲ ವಿಚಾರಗಳಲ್ಲಿ ಪೊಲೀಸರಿಗಿಂತ ಜಾಸ್ತಿ ಹೌದು. ಅದೊಂಥರ Concern ಅಭಿಮಾನ ಇದ್ದು ಹೆಂಗಸರ ಮೇಲೆ. ತುಂಬಾ ಕೇಸ್ ಸಾಲ್ವ್ ಮಾಡಿ Correct, correct. ಇದ್ದಾರೆ. ಇರ್ತಾರೆ. ಆದ್ರೆ ಕೆಲ ಸರಿ. ಕೆಲ ವಿಷಯದಲ್ಲಿ ವಿಷಯಗಳಲ್ಲಿ ಮುಜುಗರ ಹೌದು. ತರುವಂತ ವಿಷಯದಲ್ಲಿ ಮಹಿಳೆಯರ ವಿಷಯವನ್ನು ಮಹಿಳೆಯರಿಗೆ ಹೋಗಿ ಇದ್ರೆ ಹೇಳಲಿಕ್ಕೆ ಆಗದಿದ್ರೆ, ಹೌದು, ಹೌದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಮ್. ಇಷ್ಟು ರಾಜಕಾರಣಿಗಳು ಬಂದ್ರು, ಇದುವರೆಗೆ ಮಹಿಳಾ ಠಾಣೆಯಲ್ಲಿ ಮಹಿಳೆಯರೇ ಬೇಕಂತ ಯಾರಿಗೂ ತಲೆಯಲ್ಲಿಲ್ಲ. ಅಲ್ವಾ? ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾ ಇಲ್ಲ, ಗಂಡಸರೇ ಚಾರ್ಜಿಗೆ ಬರುವುದು. ನನ್ಗೆ ಅರ್ಥ ಆಗುದಿಲ್ಲ. ಈ ಅದೇ. ಮಹಿಳಾ ಠಾಣೆಗೆ 24x7 ಮಾಡಿದ್ದಾರೆ, ಹ್ಮ್. ಹ್ಮ್. ಭಾರಿ ಖುಷಿ. ಆದ್ರೆ ಹೌದು, ಹೌದು. ಅಲ್ಲಿ ಒಳ್ಳೆ ಮಹಿಳಾ ಮಹಿಳೆ ಅಧಿಕಾರಿ. ಹೌದು. ಹಾಗಂತ ಅಲ್ಲಿ ಮಹಿಳೆಯರೇ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಮಹಿಳೆಯರ ಗುಂಪು ಬೇಡ, ಇದು ನಾವು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬೇಕು ಮಹಿಳಾ ಠಾಣೆಗೆ, ಇದು ದುರ್ದೈವ ನಮ್ದು, ಅಂತದ್ ಆಗ್ಬೇಡಿ ಅಂತ ಹೇಳುದು. ಮಹಿಳಾ ಠಾಣೆಗೆ ಒಂದು ಒಳ್ಳೆ ಅಧಿಕಾರಿ, ಹೆಂಗಸರು ಮಕ್ಕಳು ಅದರ ಮುಕ್ತವಾಗಿ ನಮ್ಮ ಮನೆಗೆ ಹೋಗಿ ಹೇಳುವಾಗೆ ಒಂದು ಸ್ಟೇಷನ್ ಬೇಕು. ಎಲ್ಲದಕ್ಕೂ Correct, correct. FIR ಹಾಕಿ ಎಲ್ಲದಕ್ಕೂ ಹೌದು, ಕೇಸ್ ಹೌದು. ಮಾಡಿ ಅಂತ ಹೇಳುದಲ್ಲ ನಾನು. Correct, correct. ಅಲ್ಲಿ ಕೂತು ಅವರನ್ನು ಬದಲಾವಣೆ ಮಾಡುವಂತದ್ದು, ಅವರ ಪ್ರಾಬ್ಲಮ್ ಕೇಳುವಂತದ್ದು, ಸರಿ. ಹ್ಮ್. ಇದು ಮಾಡಿ. ನೀವು ಸಹ ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಮಾಡಿ, ಪೊಲೀಸ್ ಇಲಾಖೆ ಸಹ ಮಾಡಿ. Correct, ನಾವು correct. ನಿಮ್ ಜೊತೆ ಬರ್ತಿದ್ದೇವೆ. Correct, correct. ನೀವೆಷ್ಟು ಮಾಡ್ತೀರಿ ಗೊತ್ತಿಲ್ಲ, ಯಾವ ಮಹಿಳಾ ಠಾಣೆಯವರು ಎಷ್ಟು ಅವೇರ್ನೆಸ್ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅಧಿಕಾರಿಗಳು ಕಡಿಮೆ ಉಂಟು, ಪೊಲೀಸರು ಇಲ್ಲ. ಎಲ್ಲರೂ ರಾಜಕಾರಣಿಗಳು ಯೂಸ್ ಮಾಡ್ತಾ ಇದ್ದಾರೆ ಅವರನ್ನು. ಹಾಗಾಗಿ ಅವರಿಗೆ ಸಹ ತುಂಬಾ ತೊಂದರೆ ಆಗ್ತಾ ಉಂಟು. ಅದಕ್ಕಾಗಿ ನಾನು ಹೇಳೋದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಮ್. ಈಗ ಉಸ್ತುವಾರಿ ಸಚಿವರು ಇದಾದ್ರೂ ನೋಡ್ಬೇಕು, ಮಹಿಳೆಯ ಠಾಣೆಯಲ್ಲಿ ಮಹಿಳೆಯರು ಇರ್ಬೇಕು, ಹೌದು. ಮಹಿಳೆಯರಿಗೆ ಒಂದು ಹೋಗುವಂತದ್ದು, ಮಾತಾಡುವಂತದ್ದು, Comfortable. ಕಂಫರ್ಟೇಬಲ್ ಝೋನ್ ನೀವು ಮಾಡಿ ಕೊಡ್ಬೇಕು ಅಂತ. Correct, correct.